ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಯೂ ಕುಕಿಂಗ್ ವಿಲೇಜ್. ಹೇಗಿದ್ದೀರಾ? ಎಷ್ಟು ಚೆನ್ನಾಗಿ ಹುಣಸೆಕಾಯಿ ಇದೆ ನೋಡಿ. ಇದನ್ನು ಬಳಸಿಕೊಂಡು ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ ಹಸಿಮೆಣಸಿನಕಾಯಿ ಹಾಕಿಕೊಳ್ಳಿ. ಹಸಿಮೆಣಸಿನಕಾಯಿ ಹಾಕಿದ ನಂತರ ಇದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈ ಹುಣಸೆಕಾಯಿಯ ಚಟ್ನಿ ಸುಮಾರು 6 ತಿಂಗಳವರೆಗೂ ಹಾಳಾಗುವುದಿಲ್ಲ. ಒಂದು ಸಲ ಮಾಡಿಟ್ಟುಕೊಂಡರೆ ಸಾಕು, 6 ತಿಂಗಳವರೆಗೂ ಚೆನ್ನಾಗಿರುತ್ತದೆ. ಇದು ರೊಟ್ಟಿ ಜೊತೆಯಂತೂ ತುಂಬ ಟೇಸ್ಟಿಯಾಗಿ ಇರುತ್ತದೆ. ಒಂದು ಸಲ ನಾ ಹೇಳುವ ರೀತಿಯಲ್ಲಿ ಚಟ್ನಿ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತದೆ. ಮೆಣಸಿನಕಾಯಿಯನ್ನು ಹುರಿದ ನಂತರ ಒಂದು ಮಿಕ್ಸರ್ ಜಾರಿಗೆ ಹುರಿದಿರುವ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ. ಮೆಣಸಿನಕಾಯಿ ಹಾಕಿದ ನಂತರ ಅದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ತರಿತರಿಯಾಗಿ ರುಬ್ಬಿದ ನಂತರ ಅದೇ ಮಿಕ್ಸರ್ ಜಾರಿಗೆ 1 ಸ್ಪೂನ್ ಬೆಲ್ಲವನ್ನು ಹಾಕಿಕೊಳ್ಳಿ. ಹುಣಸೆಕಾಯಿ ಕಟ್ ಮಾಡಿ ಹಾಕಿಕೊಳ್ಳಿ. ಹುಣಸೆಕಾಯಿಯಲ್ಲಿ ಬೀಜ ಇರಬಾರದು, ಅಂಥ ಹುಣಸೆಕಾಯಿಯನ್ನು ತೆಗೆದುಕೊಳ್ಳಿ. ಸಣ್ಣಗಿರುವಾಗ ಹುಣಸೆಕಾಯಿಯ ಚಟ್ನಿ ಮಾಡುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ. ಹುಣಸೆಕಾಯಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಚೆನ್ನಾಗಿ ರುಬ್ಬಿದ ನಂತರ ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಆ ಒಗ್ಗರಣೆ ಪ್ಯಾನಿಗೆ 2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ ಹಾಕಿ. ಜೀರಿಗೆ ಸಾಸಿವೆ ಹಾಕಿ ಆ ರುಬ್ಬಿರುವ ಮಿಶ್ರಣದಲ್ಲಿ ಒಗ್ಗರಣೆ ಹಾಕಿಕೊಳ್ಳಿ. ತುಂಬ ಟೇಸ್ಟಿಯಾಗಿ ರುಚಿಕರವಾಗಿ ಹುಣಸೆಕಾಯಿಯ ಚಟ್ನಿ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಹುಣಸೆಕಾಯಿಯ ಚಟ್ನಿ ಬಂದಿದೆ. ಇದು ರೊಟ್ಟಿ ಜೊತೆಯಂತೂ ತುಂಬ ಸೂಪರ್ ಆಗಿರುತ್ತದೆ. ಒಂದು ಸಲ ಈ ರೀತಿ ಮಾಡಿ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್